ಆಶ್ರಯಣ ಶಾಲಿನಃ ಸಿದ್ಧೋಪಾಯಮುಪೇಯಂಚ ಸಾಧಯಾಮಾಸ ಮಾಧವಂ ಗಾದಾಭಿದ್ರಾವಿಡೀಭಿರ್ಯಾ ಶ್ರೀಗೋದಾನ್ ತಾಮುಪಾಸ್ಮಹೆ ಕೃಷ್ಣಾನುಭೂತಿ ಸಂಭೂತಾಂ ಗಾಧಾಮಾಲಾಂ ಗುಣೋಜ್ವಲ ಕೃಷ್ಣಾಯಾರ್ಪಿತವತ್ಯೈ ಸ್ಯಾತ್ ಗೋದಾಯೈ ನಿತ್ಯಮಂಗಳಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್ 1009 ವರ್ಷಗಳ ಹಿಂದೆ ಅವತರಿಸಿದಂತಹ ಆಚಾರ್ಯ ರಾಮಾನುಜರು ಜಗತ್ತಿನ ಪ್ರತಿ ಜೀವಿಗಳಲ್ಲೂ ಭಗವಂತನ ಉಪಾಸನಾ ಕ್ರಮವನ್ನ ಸ್ಥಿರಪಡಿಸಿದಂತಹ ಆಚಾರ್ಯರು ಸ್ವಾಮಿ ರಾಮಾನುಜರು. ಅವರು ಅನೇಕ ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ಈಗಷ್ಟೇ ನಮ್ಮ ಗೋಪಾಲಕೃಷ್ಣಮಾಚಾರ್ಯ ಹೇಳಿದ್ರು, ಅನೇಕ ಲೀಲೆಗಳು ಮಾಡ್ತಾರೆ ಅಂತ. ಇವತ್ತು ಈ ಕ್ಷೇತ್ರದಲ್ಲಿ ಅಂತಹ ಒಂದು ಲೀಲೆಯನ್ನ ಮಾಡಿದ್ದಾರೆ. ಏನಂದ್ರೆ, ಸ್ವಾಮಿ ರಾಮಾನುಜರಿಗೆ ಅವಿಚ್ಛಿನ್ನ ಶಿಷ್ಯರು ಯಾರು ಅಂದ್ರೆ ತಿರುಪತಿಯ ಶ್ರೀನಿವಾಸ, ತಿರುಮಲೆಯ ಶ್ರೀನಿವಾಸ. ಅಲ್ಲಿ ಆಚಾರ್ಯ ಸ್ಥಾನದಲ್ಲಿ ಸ್ವಾಮಿ ರಾಮಾನುಜರಿದ್ದಾರೆ. ಸ್ವಾಮಿ ರಾಮಾನುಜರು ಶ್ರೀನಿವಾಸನಿಗೆ ಶಂಖಚಕ್ರಗಳನ್ನ ಕೊಟ್ಟು ಆಚಾರ್ಯ ಸ್ಥಾನದಲ್ಲಿ ನಿಂತರು. ಇವತ್ತಿಗೂ ದೇವಸ್ಥಾನದಲ್ಲಿ ಆಚಾರ್ಯ ರಾಮಾನುಜರ ಸನ್ನಿಧಿ ಮಾತ್ರ ಇರೋದು. ಮಲಯಪ್ಪ ಕಲ್ಯಾಣೋತ್ಸವಕ್ಕೆ ಹೊರಡಬೇಕಾದ್ರೆ, ಹೊರಗಡೆ ಉತ್ಸವ ಹೋಗಬೇಕಾದ್ರೆ ರಾಮಾನುಜರ ಅನುಮತಿಯನ್ನ ಪಡೆದು ಅಲ್ಲಿಂದ ಹೋಗಬೇಕು. ಅವರು ಅಲ್ಲಿ ಆಚಾರ್ಯ ಸ್ಥಾನದಲ್ಲಿ ಜ್ಞಾನ ಮುದ್ರೆಯಲ್ಲಿ ಸ್ವಾಮಿ ರಾಮಾನುಜರು ಅಲ್ಲಿ ಬಿಗಿ ಮಾಡಿಸಿದ್ದಾರೆ. ಅಂತಹ ಕ್ಷೇತ್ರ ತಿರುಮಲೆಯ ಕ್ಷೇತ್ರ. ಇವತ್ತಿಲ್ಲಿ ಏನಾಯ್ತು ಅಂದ್ರೆ, ಶ್ರೀನಿವಾಸನ ದರ್ಶನ ಮಾಡಿ ನಾನು ಇಲ್ಲಿಗೆ ಬರಬೇಕು ಅಂತ ನಮ್ಮ ಅಶೋಕಾಚಾರ್ಯರು ಹೇಳ್ತಾ ಇದ್ರು. ಅಚಾತುರ್ಯ ಆಯ್ತು ಅಂತ. ಅಚಾತುರ್ಯ ಆಗಲಿಲ್ಲ, ಸರಿಯಾಗಾಯ್ತು. ಶ್ರೀನಿವಾಸನಿಗೆ ಅನ್ನಿಸ್ತು, ನನ್ನ ಆಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ಯತಿರಾಜ ಭವನವನ್ನ ಶುಭಾರಂಭ ಮಾಡಿದ ಮೇಲೆ ನನ್ನ ಸೇವೆ ಮಾಡುವಂತ. ಗುರು ಶಿಷ್ಯರ ಸಂಬಂಧ ಅಂತ ಅಪೂರ್ವವಾದಂತಹದ್ದು. ಇನ್ನೊಂದು ವಿಸ್ಮಯ ಇಲ್ಲಿ ಆಯಿತು. ಬೆಟ್ಟುಕೋಟೆಯಂತಹ ಈ ಒಂದು ಪುಟ್ಟ ಕ್ಷೇತ್ರದಲ್ಲಿ ಇಷ್ಟು ಜನ ಶ್ರೀ ವೈಷ್ಣವ ಬಂಧುಗಳನ್ನು ನೋಡ್ತಾ ಇದ್ದೀವಲ್ಲ, ಅದು ನಮ್ಮ ಮನಸ್ಸು ತುಂಬಿ ಬರ್ತಾ ಇದೆ. ಇದಕ್ಕಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಅಂತಹ ಒಂದು ಕೃಷಿಯನ್ನು ಮಾಡಿದಂತಹ ಅನೇಕ ಪ್ರಾತಸ್ಮರಣೀಯರಿದ್ದಾರೆ. ಈಗಷ್ಟೇ ಗೋಪಾಲಕೃಷ್ಣಮಾಚಾರ್ಯ ಹೇಳಿದ್ರು, ಶಕುಂತಲಮ್ಮ ಹೇಳಿದ್ರು, ಕೇಶವಾಚಾರ್ಯ ಹೇಳಿದ್ರು. ನನ್ನ ಆತ್ಮೀಯರಾಗಿದ್ದಂತಹ ಸವ್ಯಸಾಚಿಗಳು, ಅವರನ್ನ ನಾನು ಸ್ಮರಿಸಬೇಕು. ನನಗೆ ಏನನ್ಸುತ್ತೆ ಅಂದ್ರೆ, ಈ ಸಂದರ್ಭದಲ್ಲಿ ಅವರಿರಬೇಕಾಗಿತ್ತು. ನನಗೆ ತುಂಬಾ ಒತ್ತಾಯ ಮಾಡ್ತಾ ಇದ್ರು, ನೀವು ಯತಿರಾಜ ಮಠಕ್ಕೆ ಬರಬೇಕು, ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅಂತ. ಅವರ ಒಂದು ವಾಣಿ ಇವಾಗ ಸಿದ್ಧಿಯಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬೆಟ್ಟಕೋಟೆಯಂತಹ ಒಂದು ಕ್ಷೇತ್ರದಲ್ಲಿ ನಮ್ಮೆಲ್ಲ ಬಂಧುಗಳು ಸೇರಿ ಒಂದು ಉತ್ತಮವಾದಂತಹ ಸುಂದರವಾದಂತಹ ಭವನವನ್ನ, ಯತಿರಾಜ ಭವನವನ್ನ ನಿರ್ಮಾಣ ಮಾಡಿದ್ದೀರಿ. ಇದು ಸಾಮಾನ್ಯದ ಕೆಲಸ ಅಲ್ಲ. ಈ ನಿವೇಶನವನ್ನ ಕೊಟ್ಟಂತಹ ಕೊಡುಗೈ ದಾನಿಗಳನ್ನ ನಾವು ಈ ಕೃಷ್ಣಮೂರ್ತಿಯವರು, ಅವರ ಪುತ್ರರು, ಅವರನ್ನ ಇಲ್ಲಿ ಸ್ಮರಿಸಬೇಕು. ಒಂದು ಅದ್ಭುತವಾದಂತಹ ಸನ್ನಿವೇಶದಲ್ಲಿ ಈ ಒಂದು ಸಭಾಭವನ ನಿರ್ಮಾಣ ಆಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ನಮ್ಮ ರಾಮಾನುಜ ಯತಿರಾಜ ಭವನ ಇದೆ ಅಂದ್ರೆ ಎಷ್ಟು ವಿಶೇಷ ನೋಡಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯತಿರಾಜರು ಎಲ್ಲ ಕಡೆ ಇವಾಗ ಅವರ ಒಂದು ವಿಚಾರಧಾರೆ ಪ್ರವಾಹದ ರೀತಿಯಲ್ಲಿ ಆಗ್ತಾ ಇದೆ. ಅಂತಹ ಒಂದು ಕ್ಷೇತ್ರದಲ್ಲಿ ಈ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿರುವಂತಹ ಎಲ್ಲ ದಾನಿಗಳನ್ನ, ಎಲ್ಲ ಕಾರ್ಯಕರ್ತರನ್ನ, ನಮ್ಮ ಶ್ರೀ ವೈಷ್ಣವ ಬಂಧುಗಳನ್ನ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೀನಿ.
ಸ್ವಾಮಿ ರಾಮಾನುಜರ ವಿಚಾರಧಾರೆ ಅಂದ್ರೆ ಅದು ಸರ್ವಕಾಲಕ್ಕೂ ಅನ್ವಯವಾಗುವಂತಹದ್ದು, ಎಲ್ಲರಿಗೂ ಅನ್ವಯವಾಗುವಂತಹದ್ದು. ಅಂತಹ ವಿಶೇಷ ಸ್ವಾಮಿ ರಾಮಾನುಜರ ವಿಚಾರಧಾರೆ. ಅದ್ವೈತ ಸಿದ್ಧಾಂತ ಇದೆ, ದ್ವೈತ ಸಿದ್ಧಾಂತ ಇದೆ. ನಮ್ಮ ರಾಮಾನುಜರದು ವಿಶಿಷ್ಟವಾದಂತಹ ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ. ಅದು ಪ್ರತಿ ಜೀವಿಗಳಲ್ಲೂ ಭಗವಂತ ಇದ್ದಾನೆ, ಅಂತರ್ಯಾಮಿಯಾಗಿ ಅವನ ಒಳಗಡೆ ವಾಸ ಮಾಡ್ತಾ ಇರ್ತಾನೆ. ಅವನೇ ಇಂತಹ ಎಲ್ಲ ಪ್ರೇರಣೆಗಳನ್ನ ಕೊಡುವಂತಹವನು. ಬೆಟ್ಟಕೋಟೆ ಅಂತ ಈ ಒಂದು ಪುಟ್ಟ ಗ್ರಾಮದಲ್ಲಿ ಎಷ್ಟು ವಿಶಾಲವಾದ ಸುಂದರವಾದಂತಹ ಯತಿರಾಜ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಅದೆಷ್ಟು ಜನರ ಮನಸ್ಸಿನಲ್ಲಿ ಅವರು ಸ್ವಾಮಿ ರಾಮಾನುಜರು ನಿಂತು ಪ್ರೇರಣೆ ಕೊಟ್ಟಿದ್ದಾರೆ. ಆ ಒಂದು ಯತಿರಾಜ ಭವನದ ಶುಭಾರಂಭವನ್ನ ಎಷ್ಟು ಜನ ನಮ್ಮ ಶ್ರೀ ವೈಷ್ಣವ ಬಂಧುಗಳೆಲ್ಲ ಒಂದು ಕಡೆ ಸೇರಿ ಅದನ್ನ ಶುಭಾರಂಭಗೊಳಿಸಿದ್ದೀರಿ. ಇದು ವಿಶೇಷವಾದಂತಹದ್ದು. ಇದಕ್ಕೆ ಅನೇಕ ವರ್ಷಗಳು ಅನೇಕರು ಇಲ್ಲಿ ಬಂದು ಈ ಕ್ಷೇತ್ರವನ್ನ ಬೆಳೆಸಿದ್ದಾರೆ. ಅವರನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋಬೇಕು. ಸ್ವಾಮಿ ರಾಮಾನುಜರು ಕೇವಲ ಒಂದು ಪಂಥಕ್ಕೆ, ಒಂದು ಮತಕ್ಕೆ, ಒಂದು ಸಂಪ್ರದಾಯಕ್ಕೆ ಮಾತ್ರ ಸೀಮಿತರಾಗಿದ್ರೆ ಇವತ್ತು ನಾವು ಅವರನ್ನು ಜಗದಾಚಾರ್ಯರು ಅಂತ ಕರೀತಾ ಇರಲಿಲ್ಲ. ಸ್ವಾಮಿ ರಾಮಾನುಜರು ವಿಶಾಲವಾದಂತಹ ಮನೋಭಾವ ಉಳ್ಳಂತಹವು. ಅವರ ಕರುಣೆ ಅಪಾರವಾದಂತಹದ್ದು. ಸರ್ವ ಜೀವಿಗಳಿಗೂ ಮೋಕ್ಷ ಸಿಗಬೇಕು. ಯಾರ ಆ ರೀತಿ ಯೋಚನೆ ಮಾಡ್ತಾರೆ? ಸರ್ವ ಜೀವಿಗಳಿಗೂ ಮೋಕ್ಷ ಸಿಗಬೇಕು. ಅವರೆಲ್ಲರೂ ತಮ್ಮ ಜೀವನವನ್ನ, ಈ ಮನುಷ್ಯ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಬೇಕು ಅನ್ನುವಂತ ವಿಚಾರಧಾರೆ ಸ್ವಾಮಿ ರಾಮಾನುಜರದು. ಅದು ಎಲ್ಲರಿಗೂ ಇವಾಗ ಮನಸ್ಸಿಗೆ ಹೊಕ್ಕಿದೆ. ಅದು ನಮ್ಮ ವೆಂಕಟೇಶ ಮುಕ್ತಿಗಳು ಹೇಳಿದ್ರು, ಕಾನ್ಶಿಯಸ್ನೆಸ್ ಅನ್ನ ಶಬ್ದನ ಉಪಯೋಗಿಸಿದರು. ಅವರಿಗೆ ಇತ್ತೀಚೆಗೆ, ನನಗೆ ಗೊತ್ತಿರಲಿಲ್ಲ, ಇಲ್ಲೇ ಗೊತ್ತಾಗಿದ್ದು, ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಸಿಕ್ಕಿದಂತಹ ಪ್ರಶಸ್ತಿ ನಮ್ಮ ಶ್ರೀ ವೈಷ್ಣವ ಸಮುದಾಯದ ಎಲ್ಲರಿಗೂ ಸಿಕ್ಕಿದಷ್ಟು ನಮಗೆ ಸಂತೋಷ ಆಗಿದೆ. ಏನು ಅಂದ್ರೆ ನಮ್ಮಲ್ಲಿ ಭಗವಂತ ಇದ್ದಾನೆ, ಅಂತರ್ಯಾಮಿಯಾದಂತಹ ಭಗವಂತ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ. ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬರ್ತಾನೆ, ನಮ್ಮೆಲ್ಲ ಕೆಲಸಗಳಿಗೆ ಪ್ರೇರಣೆ ಕೊಡ್ತಾನೆ ಅನ್ನುವಂತಹ ಆ ಪ್ರಜ್ಞೆಯನ್ನ ಸ್ವಾಮಿ ರಾಮಾನುಜರ 1000 ವರ್ಷಗಳ ಹಿಂದೆ ಮಾಡಿದ್ರು. ಅದರ ಫಲನೇ ಇವತ್ತು ಲಕ್ಷಾವಧಿ ಭಕ್ತರೆಲ್ಲ ಈ ಶ್ರೀ ವೈಷ್ಣವ ಸಮುದಾಯಕ್ಕೆ ಸೇರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾನು ಪ್ರತಿ ಗ್ರಾಮಕ್ಕೆ ಹೋದಾಗ ನನಗೆ ಆನಂದ ಆಗತ್ತೆ, ಸಂತೋಷ ಆಗತ್ತೆ. ಮೊನ್ನೆ ಅಷ್ಟೇ ಕೋಲಾರಕ್ಕೆ ಹೋಗಿದ್ದೆ. ಒಂದೇ ತಿಂಗಳಿನಲ್ಲಿ 2 ಬಾರಿ ಕೋಲಾರಕ್ಕೆ ಹೋದೆ. ಕೋಲಾರದ ಸಮಾವೇಶ ಅದು ಚಿನ್ನದ ನಾಡು, ಬಂಗಾರದ ನಾಡು. ಪ್ರಪ್ರಥಮ ಬಾರಿಗೆ 4,000 ಶ್ರೀ ವೈಷ್ಣವ ಭಕ್ತರು 12 ತಾಲೂಕಿನಿಂದ ಅಲ್ಲಿ ಬಂದು ಸೇರಿದ್ರು ಅಂದ್ರೆ ಇದು ಯಾರ ವಿಸ್ಮಯ, ಯಾರ್ದು ಇದು? ಸ್ವಾಮಿ ರಾಮಾನುಜರದು. ಒಬ್ಬ ವ್ಯಕ್ತಿಯದಲ್ಲ. ಸ್ವಾಮಿ ರಾಮಾನುಜರು ಈ ರೀತಿ ಎಲ್ಲ ಕಡೆ ವಿಸ್ಮಯವನ್ನ, ಪವಾಡವನ್ನ ಮಾಡ್ತಾ ಇದ್ದಾರೆ. ಕೇವಲ ಅವರು ಮಾತ್ರ ಹೋಗ್ತಾ ಇಲ್ಲ, ಅವರ ದಿವ್ಯವಾದಂತಹ ವಾಣಿ ಹೋಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮಾಮಿಯವರನ್ನ ತುಂಬಾ ಸಂತೋಷದಿಂದ ಸ್ಮರಿಸ್ತೀನಿ. ನಮ್ಮ ರಾಮಾನುಜ ವಿಶ್ವವಿಜಯ ಮಹೋತ್ಸವ ಆದಾಗ ಕರ್ನಾಟಕದ ಆ ಮೂಲೆಯಿಂದ ಈ ಮೂಲೆಯವರೆಗೆ ಸತತವಾಗಿ ನಾನು ಸಂಚಾರ ಮಾಡಿದೆ. 1000 ಕಿಲೋಮೀಟರ್ ಸಂಚಾರ ಮಾಡಿದೆ. ಭಿಕ್ಷೆ ಇದೆಯೋ, ವಿಶ್ರಾಂತಿ ಇದೆಯೋ ಲೆಕ್ಕ ಮಾಡದೆ ನಮ್ಮೆಲ್ಲ ಶ್ರೀ ವೈಷ್ಣವ ಬಂಧುಗಳು ಒಂದಾಗಬೇಕು. ಅವರೆಲ್ಲರೂ ಹೆಮ್ಮೆಯಿಂದ ಎದೆ ತಟ್ಟಿ ನಾವು ಶ್ರೀ ವೈಷ್ಣವರು ಸ್ವಾಮಿ ರಾಮಾನುಜರ ಶಿಷ್ಯರು ಅಂತ ಅನ್ಬೇಕು. ಈ ಕಾಲ ಕೂಡಿ ಬರಬೇಕು ಅನ್ನೋ ತಪಸ್ಸಿನಿಂದ ಹೊರಟೆ. ನಾನು ಹೋದ ಕಡೆಗಳಲ್ಲೆಲ್ಲ ಶ್ರೀಮತಿ ವಿಜಯಲಕ್ಷ್ಮಿ ತಮ್ಮೆಲ್ಲ ವೃಂದದವರೊಡನೆ ಅಲ್ಲಿ ಬಂದು ಪೂರ್ವಭಾವಿಯಾಗಿ ರಾಮಾನುಜ ನೂತಂದಾದಿಯನ್ನ ಪಾರಾಯಣ ಮಾಡಿದ್ರು. ದೇವನಹಳ್ಳಿ ಅಂತ ಗ್ರಾಮ, ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ಅದು ಪ್ರಭಾವ ಬೀರ್ತು. ಸ್ವಾಮಿ ರಾಮಾನುಜರ ದಿವ್ಯವಾದಂತಹ ನಾಮಸ್ಮರಣೆ ಎಲ್ಲಿ ಆಗುತ್ತೋ ಸ್ವಾಭಾವಿಕವಾಗಿ ಅಲ್ಲಿ ಜಾಗೃತಿ ಉಂಟಾಗುತ್ತೆ, ಸ್ವಾಭಾವಿಕವಾಗಿ ಆಗುತ್ತೆ. ಏನು ವಿಶೇಷ ಮಾಡಬೇಕಾಗಿಲ್ಲ. ಅಂತಹ ಸ್ವಾಮಿ ರಾಮಾನುಜರ ಅಂತರಂಗ ಶಿಷ್ಯರಾದಂತಹ ಕೂರುತ್ತಾಳ್ವಾನ್ ಹೇಳ್ತಾರೆ, ನನಗೆ ನಾರಾಯಣ ಶಬ್ದಕ್ಕಿಂತ ರಾಮಾನುಜ ಶಬ್ದ ವಿಶೇಷವಾದಂತಹ ಶಕ್ತಿಯನ್ನ ಕೊಡುತ್ತೆ ಅಂತ.
ಅಂತಹ ರಾಮಾನುಜರ ಪ್ರಜ್ಞೆ ಇಡೀ ನಾಡಿನ ಎಲ್ಲ ಕಡೆ ಆಗಿದೆ. ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ನಾನು ಕಳೆದ 3-4 ವರ್ಷಗಳಿಂದ ಇಡೀ ಭಾರತವನ್ನೆಲ್ಲ ಪ್ರವಾಸ ಮಾಡಿದೆ. ಎಲ್ಲ ಕಡೆ ಸ್ವಾಮಿ ರಾಮಾನುಜರ ದಿವ್ಯವಾದಂತಹ ದಿವ್ಯ ಮಂಗಳ ವಿಗ್ರಹದ ಪ್ರತಿಷ್ಠಾಪನೆ ಆಯಿತು. ಅಲ್ಲೆಲ್ಲ ಉತ್ತಮವಾದಂತಹ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಇತ್ತೀಚೆಗೆ ದ್ವಾರಕೆಯಲ್ಲಿ ಒಂದು ವಿಸ್ಮಯ ಆಗಿದೆ. ದ್ವಾರಕಾಧೀಶ ಕೃಷ್ಣ ಅವನ ಸನ್ನಿಧಾನದಲ್ಲಿ 2 ವರ್ಷಗಳ ಹಿಂದೆ ಸಮುದ್ರದ ತೀರದಲ್ಲಿ ಸ್ವಾಮಿ ರಾಮಾನುಜರ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ಅದಕ್ಕೆ ಮಂಟಪ ಇರಲಿಲ್ಲ. ನಾವು ಈ ಕಡೆಯಿಂದ ಪ್ರಯತ್ನ ಮಾಡ್ತಾನೇ ಇದ್ದು ಅದಕ್ಕೊಂದು ಮಂಟಪ ಆಗ್ಬೇಕು, ಅಲ್ಲೊಂದು ಕಲ್ಲಿನ ಮಂಟಪ ಮಾಡಬೇಕು ಅಂತ. ಅಲ್ಲಿ ಪ್ರತಿನಿತ್ಯ ಸಂಜೆ ಆದ್ರೆ ಸುಮಾರು 3,000-4 ಸಾವಿರ ಜನ ಆ ಸಮುದ್ರ ತೀರಕ್ಕೆ ಬರ್ತಾರೆ. ರಾಮಾನುಜರ ಸುತ್ತ ಕೂತ್ಕೊಳ್ತಾರೆ. ಅವರೆಲ್ಲ ಬೇರೆ ಬೇರೆ ಪಂಥಕ್ಕೆ ಸೇರಿದಂತವರು. ಅವರಿಗೆ ರಾಮಾನುಜರ ಹೆಸರೇ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಈಗ 3 ವರ್ಷಗಳಿಂದ ಅಲ್ಲಿ ಬಂದು ಕೂತು ಸ್ವಾಮಿ ರಾಮಾನುಜರ ದರ್ಶನ ಮಾಡಿ ವಿಶೇಷವಾದಂತಹ ಅನುಭವವನ್ನು ಅವರೆಲ್ಲ ಪಡೆದಿದ್ದಾರೆ. ನಾವು ಮಂಟಪ ಕಟ್ಟಲಿಕ್ಕೆ ಆಗ್ಲೇ ಇಲ್ಲ. 15 ದಿವಸಗಳ ಹಿಂದೆ ದ್ವಾರಕೆಯ ಮುನ್ಸಿಪಾಲಿಟಿನವರು ವಿಶೇಷ ಮುತುವರ್ಜಿ ಮಾಡಿ ಒಂದು ಸುಂದರವಾದಂತಹ ಪ್ರಾಕಾರ ಇರುವಂತಹ ಮಂಟಪವನ್ನ ಕಟ್ಟಿ ಮುಗಿಸಿದ್ದಾರೆ. ಇತ್ತೀಚೆಗೆ ಅದು 2 ದಿವಸದ ಹಿಂದೆ ಮುಗಿಯಿತು. ರಾಮಾನುಜರು ಕೇವಲ ನಮ್ಮೆಲ್ಲರನ್ನ ಪ್ರಭಾವಿತರ ಮಾಡಲಿಲ್ಲ, ದ್ವಾರಕಾಧೀಶನನ್ನೂ ಮಾಡಿದ್ರು. ನನಗೊಂದು ಮಂಟಪ ಕಟ್ಟು ಅಂತ. ಯಾರ ಪ್ರಯತ್ನನೂ ಇಲ್ಲ. ಆಶ್ಚರ್ಯ ಆಗುತ್ತೆ. ಒಳ್ಳೊಳ್ಳೆಯ ಕಂಬಗಳನ್ನ ಮಾಡಿ ಅಲ್ಲಿ ಕಲಾಕೃತಿಗಳನ್ನ ಮಾಡಿ ಇವಾಗ ಮೇಲ್ ಹೊದಿಕೆ ಆಗ್ತಾ ಇದೆ. ಮುಂದಿನ ವಾರ ಇವರೆಲ್ಲ ಹೋಗಿ ಅಲ್ಲಿ ಅಧಿಕೃತವಾಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಸ್ವಾಮಿ ರಾಮಾನುಜರ ಕಾನ್ಶಿಯಸ್ನೆಸ್ ಅನ್ನ ನಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಎಲ್ಲ ಕೆಲಸವೂ ಸುಸೂತ್ರವಾಗಿ ಆಗುತ್ತೆ. ಈ ನಮ್ಮ ಸಮುದಾಯದಲ್ಲಿ, ಶ್ರೀ ವೈಷ್ಣವ ಸಮುದಾಯದಲ್ಲಿ ಎಷ್ಟು ಜನ ವಾಗ್ಮಿಗಳಿದ್ದಾರೆ. ನಾನು ಹೋದ ಕಡೆಗಳಲ್ಲೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಮೆ ಆಗುತ್ತೆ. ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ. ಸುಮಾರು ಒಂದು 10-12 ಜನ ಮಾತಾಡಿದ್ರು. ನಾನು ಸುಸ್ತಾಗ್ಬಿಟ್ಟೆ. ನಮ್ಮ ಮಾತು ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಮುಂದೆ ಖಂಡಿತ ಇದೊಂದು ದೊಡ್ಡ ಕ್ಷೇತ್ರ ಆಗುತ್ತೆ. ಇಡೀ ಕರ್ನಾಟಕದ ನಮ್ಮ ಸಮುದಾಯದ ಜನ ಇಲ್ಲಿ ಬರೋ ರೀತಿ ಆಗುತ್ತೆ. ಮುಂದಿನ ವರ್ಷ ಈಗಷ್ಟೇ ಈ ಯತಿರಾಜ ಭವನದ ಶುಭಾರಂಭ ಆಗಿದೆ. ಬಹಳ ವಿಶೇಷವಾದಂತಹ ದಿನ ಇವತ್ತು. ಶುಕ್ರವಾರ, ಶ್ರವಣ ನಕ್ಷತ್ರ, ನಮ್ಮ ಶ್ರೀನಿವಾಸನ ನಕ್ಷತ್ರ. ಶ್ರೀನಿವಾಸನೇ ನಿಂತು ಈ ಯತಿರಾಜ ಭವನವನ್ನ ಕಟ್ಟಿದ್ದಾನೆ. ನಾವು ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ, ಸಣ್ಣ ಸಣ್ಣ ವಿರೋಧಗಳ ಬಗ್ಗೆ ಮನಸ್ಸು ಕೊಡಬಾರ್ದು, ಕಿವಿ ಕೊಡಬಾರ್ದು. ನಮ್ಮೆಲ್ಲರ ಗುರಿ ಸ್ವಾಮಿ ರಾಮಾನುಜರು. ಅವರ ಮುಂದೆ ಹೋಗ್ಬೇಕು. ರೆಸ್ಟ್ ಟುವರ್ಡ್ಸ್ ರಾಮಾನುಜ ಅಂತ ನಾನು 5-6 ವರ್ಷಗಳಿಂದ ಹೇಳಿದ್ದೆ. ಇದೆಲ್ಲ ಬರುತ್ತೆ, ಪಕ್ಕಕ್ಕೆ ಹೋಗುತ್ತೆ. ಅದೆಲ್ಲ ಅದರ ಬಗ್ಗೆ ನಾವು ಗಮನನೇ ಕೊಡಬಾರ್ದು. ನಾನು ಅವತ್ತೇ ಹೇಳಿದೆ, ನಾನು ಇಲ್ಲಿಗೆ ಬರ್ತೀನಿ, ಈ ಸಭಾಭವನವನ್ನ ಉದ್ಘಾಟನೆ ಮಾಡ್ತೀನಿ ಅಂತ. ನಿಜ, ಇಂಥ ಕೆಲಸಗಳಾಗುವಾಗ ಸಣ್ಣ ಸಣ್ಣದು ಬರುತ್ತೆ. ಅದರ ಕಡೆ ಗಮನ ಕೊಡದೆ ನೋಡಿ ಇಷ್ಟು ಸುಂದರವಾದಂತಹ ಯತಿರಾಜ ಭವನದ ನಿರ್ಮಾಣ ಆಗಿದೆಯಲ್ಲ, ನೀವೆಲ್ಲರೂ ಅಭಿನಂದನೆಗೆ ಪಾತ್ರರು. ಇದು ಸಾಮಾನ್ಯದ ಕೆಲಸ ಅಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ರವಿ ನರಸಿಂಹನ್, ವೆಂಕಟೇಶ್ ಮೂರ್ತಿ ಹೇಳಿದ್ರು, ನಾವು ಎಲ್ಲೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಆಸ್ತಿಯನ್ನ ಮಾಡ್ಲಿಕ್ಕೆ ಹೊರಟಿಲ್ಲ. ನಾನು ಪ್ರಾರಂಭದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಇದು ಫೆಡರೇಷನ್. ನಾವೊಂದು ಸಭಾಭವನ ಕಟ್ತೀವಿ, ನಾವೇನೋ ಒಂದು ಆಕ್ಟಿವಿಟಿ ಮಾಡ್ತೀವಿ, ಇಲ್ಲ. ಇಂತಹ ಸಂಘ ಸಂಸ್ಥೆಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅದೆಲ್ಲದಕ್ಕೂ ನಾವು ಪೂರ್ಣ ಸಹಕಾರ ಕೊಡ್ತೀವಿ. ಇಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ನಮ್ಮ ಸಹಕಾರ ಇದೆ. ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಸಹಕಾರ ಇದೆ. ನಾವು ಹೆಮ್ಮೆಯಿಂದ ಹೇಳ್ತೀವಿ ನೋಡಿ, ವಿಷ್ಣು ಚಿತ್ತ ವಿದ್ಯಾರ್ಥಿ ನಿಲಯ ಎಷ್ಟು ವರ್ಷದ ಸಂಸ್ಥೆ, ಎಷ್ಟು ವಿದ್ಯಾರ್ಥಿಗಳನ್ನ ಅವರು ಸಾಕಿದ್ದಾರೆ. ನಮ್ಮ ಕೇಶವಾಚಾರ್ಯ ಇದ್ದಾಗ ನಾನು ಹೋಗಿ, ಶತಾಯುಷಿ ಅವರು, ನಾನು ಅವರಿಗೆ ಸನ್ಮಾನ ಮಾಡಿ ಬಂದೆ. ಧನ್ಯತೆಯ ಕ್ಷಣ ಅದು. ಅದನ್ನ ಮುಂದುವರಿಸಿದ್ದಾರೆ. ನಮ್ಮ ಗೋಪಾಲಕೃಷ್ಣಾಚಾರ್ಯರು ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ, ಕೈಂಕರ್ಯ ಮಾಡಿದ್ದಾರೆ. ನೋಡಿ, 90 ವರ್ಷದ ಈ ವೃದ್ಧೆ ಎಷ್ಟು ಉತ್ಸಾಹ ಇಟ್ಕೊಂಡು, ಎಷ್ಟು ಮಕ್ಕಳನ್ನು ಸಾಕೊಂಡು, ಏನ್ ಸಾಮಾನ್ಯದ ಕೆಲಸನ. ಮನೆಯಲ್ಲಿ 2 ಮಕ್ಕಳನ್ನು ಸಾಕೋದೇ ಈ ಕಾಲದಲ್ಲಿ ಬಹಳ ಕಷ್ಟ. ಎಷ್ಟು ಮಕ್ಕಳನ್ನು ಇಟ್ಕೊಂಡು ಅವರಷ್ಟಕ್ಕೂ ವೇದ, ದಿವ್ಯ ಪ್ರಬಂಧ, ಆಗಮ ಇದೆಲ್ಲ ಹೇಳಿಕೊಟ್ಟು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಅವರು ಕೇವಲ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಮಾತ್ರ ಅಲ್ಲ, ಇಡೀ ಸನಾತನ ಧರ್ಮಕ್ಕೆ ಇಂತಹ ವಿದ್ಯಾರ್ಥಿಗಳನ್ನ ದೀಪಗಳನ್ನ ಹಚ್ಚಿ ಬೆಳಕನ್ನ ಸೂಚಿಸಿದ್ದಾರೆ. ಅವರು ನಾನು ಕೋಲಾರದಲ್ಲೂ ಅವರನ್ನ ಸನ್ಮಾನ ಮಾಡಿದೆ, ಇಲ್ಲೂ ಸನ್ಮಾನ ಮಾಡಿದೆ. ನಾನು ಹೋದ ಕಡೆಗಳಲ್ಲೆಲ್ಲ ಅವರು ಬರಲಿ, ಅಲ್ಲೆಲ್ಲ ಅವರಿಗೆ ಸನ್ಮಾನ ಮಾಡ್ತೀನಿ. ವಿಷ್ಣು ಚಿತ್ತ ವಿದ್ಯಾರ್ಥಿನಿಯ ಆರಂಭದ ದಿವಸದಲ್ಲಿ ಅಷ್ಟು ವಿಶೇಷವಾದಂತಹದ್ದು. ನಾನು ಅನೇಕ ಬಾರಿ ನನ್ನ ಪೂರ್ವಾಶ್ರಮದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದೀನಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ತುಂಬಾ ತಡ ಆಗಿದೆ, ನೀವೆಲ್ಲರಿಗೂ ಹಸಿವು ಇದೆ, ಪ್ರಸಾದ ಆಗಬೇಕು. ನಾನು ಹೆಚ್ಚಿಗೆ ಮಾತಾಡದೆ ಈ ಬೆಟ್ಟುಕೋಟೆಯ ದೇವನಹಳ್ಳಿ ತಾಲ್ಲೂಕಿನ ಈ ಯತಿರಾಜ ಭವನ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗಲಿ, ಆದರ್ಶ ಆಗಲಿ, ಇದನ್ನ ನೋಡಿಕೊಂಡು ಎಲ್ಲ ಕಡೆ ಈ ಭವನಗಳ ನಿರ್ಮಾಣ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸ್ವಾಮಿ ರಾಮಾನುಜರ ಈ ಒಂದು ಕಾನ್ಶಿಯಸ್ನೆಸ್ ಏನಿದೆ, ಪ್ರಜ್ಞೆ ಇದೆ, ಇಂತಹ ಯುವಕರಲ್ಲೆಲ್ಲ ಆಗ್ಬಿಟ್ರೆ ನಮ್ಮ ಕೆಲಸ ಸಾರ್ಥಕ ಆಗತ್ತೆ. ಇಂತಹ ಒಂದು ಕೆಲಸವನ್ನ ಮಾಡಿದಂತಹವರೆಲ್ಲರಿಗೂ ನಾನು, ನಮ್ಮ ಅಶೋಕಾಚಾರ್ಯ ಏನ್ ಚೆನ್ನಾಗಿ ಮಾತಾಡ್ತಾರೆ, ಏನ್ ಅವರೆಲ್ಲ ಒಳ್ಳೆ ವಾಗ್ಮಿಗಳು. ನಾನು ಈ ಸಂದರ್ಭದಲ್ಲಿ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಮುಂದಿನ ವರ್ಷ ಸ್ವಾಮಿ ರಾಮಾನುಜರ ತಿರುನಕ್ಷತ್ರದ ಸಂದರ್ಭದಲ್ಲಿ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಬೆಟ್ಟಕೋಟೆಯಲ್ಲಿ ಒಂದು ದೊಡ್ಡ ಶ್ರೀ ವೈಷ್ಣವ ಸಮಾವೇಶ ಆಗುವ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ಉತ್ಸಾಹ ಇದೆ, ಇಷ್ಟು ಚೈತನ್ಯ ಇದೆ. ಸ್ವಾಮಿ ರಾಮಾನುಜರನ್ನ ಎಲ್ಲ ಕಡೆ ವೈಭವೀಕರಿಸಬೇಕು. ಅಂತಹ ಆಚಾರ್ಯರು ಯಾರಿಗೂ ಸಿಕ್ಕೋದಿಲ್ಲ. ಜಗದಾಚಾರ್ಯರು ಅವರು ಇಡೀ ಮನುಕುಲಕ್ಕೆ ಬೆಳಕನ್ನ ಕೊಟ್ಟಂತಹವು, ಔದಾರ್ಯದ ಯುಗವನ್ನು ಪ್ರಾರಂಭ ಮಾಡಿದಂತಹ ಸಂತ ಶ್ರೇಷ್ಠರು. ಜಾತಿ ಮತ ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಅಂತ ಇಲ್ಲದೆ ಎಲ್ಲರೂ ಮೋಕ್ಷಕ್ಕೆ ಹೋಗಬಹುದು ಅನ್ನುವಂತ ಉದಾತ್ತವಾದ ಚಿಂತನೆ ಮಾಡಿದಂತಹ ಆಚಾರ್ಯ ರಾಮಾನುಜರನ್ನ ನಾವೆಲ್ಲ ಸೇರಿ ವೈಭವೀಕರಿಸುವಂತಹ ಕಾಲ ಇದಾಗಿದೆ. ಮುಂದಿನ ವರ್ಷ ಬೆಟ್ಟುಕೋಟೆಯಲ್ಲಿ ವಿಶಾಲವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿ. ಇಲ್ಲಿ ಕಾರ್ಯಕ್ರಮ ಆದ್ರೆ ಏನು ವಿಶೇಷ ಅಂದ್ರೆ, ಅಂತಾರಾಷ್ಟ್ರೀಯ ವಿಮಾನ ಪಕ್ಕದಲ್ಲೇ ಇದೆಯಾ, ಅಲ್ಲಿರುವಂತಹವರೆಲ್ಲ ಹೇಳ್ತಾರೆ, ನೋಡ್ತಾರೆ, ಕೇಳ್ತಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಾಮಿ ರಾಮಾನುಜರದ ಪ್ರಭೆ ಅಲ್ಲೆಲ್ಲ ಪ್ರಭಾವ ಆಗತ್ತೆ ಅಂತ ಹೇಳ್ತಾ, ಈ ವಾಕ್ಪುಷ್ಪವನ್ನ ಸಂತ ಶ್ರೇಷ್ಠರಾದಂತಹ ಆಚಾರ್ಯ ರಾಮಾನುಜರಲ್ಲಿ, ಅವರ ತಿರುವಡಿಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮುಂಬರುವ ದಿವಸಗಳಲ್ಲಿ ಈ ಯತಿರಾಜ ಭವನದಲ್ಲಿ ಅನೇಕ ಕಾರ್ಯಕ್ರಮಗಳಾಗಲಿ, ಶಿಕ್ಷಣಗಳಾಗಲಿ, ದಿವ್ಯ ಪ್ರಬಂಧ, ವೇದ, ಆಗಮದ ಕ್ಲಾಸ್ ಎಲ್ಲ ಆಗಲಿ. ಸುತ್ತಮುತ್ತಲು ಇರುವಂತಹ ಮಕ್ಕಳೆಲ್ಲ ಇಲ್ಲಿ ಬಂದು ಒಳ್ಳೆಯ ಸಂಸ್ಕಾರವನ್ನ ಪಡೆಯಲಿ ಎನ್ನುವಂತ ಆಶಯದೊಂದಿಗೆ ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅಂತ ಆ ಅಕ್ಷರದ ನುಡಿಗಳೇನಿದೆ ನಿಜಕ್ಕೂ ಎಷ್ಟು ಮನದಾಳಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಪುರಂದರದಾಸ್ ಒಂದ್ ಕಡೆ ಹೇಳ್ತಾರೆ, ಎನಗಾಯಿತು ಆಶೀರ್ವಾದ ಶ್ರೀನಿವಾಸನ ಕರುಣೆ ಸಿಕ್ಕಿತು. ಗುರುಗಳ ಆಶೀರ್ವಾದ ಇವತ್ತು ಸಿಕ್ಕಿದೆ. ಮುಂದಿನ ವರ್ಷದಲ್ಲಿ ಒಂದು ಭವ್ಯವಾದಂತ ರಾಮಾನುಜರ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಅವರ ಅನುಜ್ಞೆ ಸಿಕ್ಕಿದೆ ಅಂದ್ರೆ ನಿಮ್ಮ ಜನ್ಮ ಸಾರ್ಥಕವಾಯಿತು. ನಾವೆಲ್ಲ ಕೂಡ ವಿಶ್ವ ಪ್ರಯತ್ನದೊಟ್ಟಿಗೆ ಅವರ ಒಂದು ಮನೋ ಇಚ್ಛೆಯಂತೆ, ಗುರುಗಳ ಆಶೀರ್ವಾದದಂತೆ ಮುಂದಿನ ದಿನಗಳಲ್ಲಿ ಒಂದು ಯಶಸ್ವಿಯಾದಂತಹ ರಾಮಾನುಜರ ದಿವ್ಯ ಕಾರ್ಯಕ್ರಮ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವಂತೆ ಆಗಲಿ ಅಂತ ಹೇಳಿ ಅವರ ಒಂದು ಗುರುಗಳ ಆಚಾರ್ಯರಲ್ಲಿ ನಾನು ಕೂಡ ವಿನಯಿಸಿಕೊಳ್ತಾ, ಅವರಲ್ಲಿ ಒಂದೇ ಒಂದು ಕ್ಷಮೆ ಕೇಳ್ತಾ, ಆ ಒಂದು ಮಗು ಗುರುಗಳ ಆಶೀರ್ವಾದ ಪಡಿಲೇಬೇಕು, ಅವರ ಮುಂದೆ ನಾನು ಆ ಒಂದು ಸಣ್ಣ ನೃತ್ಯವನ್ನು ಮಾಡ್ಲೇಬೇಕು ಅಂತ ತುಂಬಾ ಹಠ ಮಾಡ್ತಾ ಇದೆ. ಅವರಲ್ಲಿ ದಯಮಾಡಿ ಕ್ಷಮೆ ಮಾಡಿ ಆ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನ ಮುಂದೆ ಸಮರ್ಪಣೆ ಮಾಡ್ಲಿಕ್ಕೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಕುಮಾರಿ ಹಾಗೇನೆ ಇದೀಗ ತಾನು ಆಗಮಿಸಿದಂತಹ ಶ್ರೀ ಕೃಷ್ಣಮೂರ್ತಿ ಮಾಮ ಅವರು ತನಿಸಂದ್ರ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ದಯಮಾಡಿ ಎಲ್ಲ ಚಪ್ಪಾಳೆ ತಟ್ಟ, ಯಾಕಂದ್ರೆ ಒಬ್ಬ ಸ್ವಲ್ಪ ತಡವಾಗಿ ಬಂದಿದ್ದಾರೆ, ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರಲಾಗಿದೆ. ಗುರುಗಳ
ಬೇಗ ಬೇಗ ಗುರುಗಳಿಗೆ ತುಂಬಾ ಕಾರ್ಯಕ್ರಮಗಳಿದೆ. ಸಂತೋಷದಿ ಪಾಡಿಪೊಗಳುವೆನು ಪರಮ ಪುರುಷರಿ ಪಾಡಿಪೊಗಳುವೆನು ಪರಮ ಪುರುಷರಿ